நான் தங்கராஜ் சிபிஎம் கட்சியினுடைய கேஜிஎஃப் தாலுகா செயலாளர், நகரமன்ற உறுப்பினராக இருக்கிறேன். இப்போது ஜூன் மாதம் பள்ளிக்கூடங்க அட்மிஷனு, காலேஜ் அட்மிஷன் இதெல்லாம் ஆரம்பம் ஆகிருக்கக்கூடிய ஒரு நேரம். இதை பற்றி தான் குறிப்பாக சொல்ல விருப்பப்படுறேன். மக்களுக்கும் ஒரு தெளிவு இருக்கணும், இதுக்கு என்ன ஒரு தீர்வுன்றதுக்கு ஒரு தெளிவு இருக்கணும். குறிப்பாக இன்றைக்கி பார்த்தா தனியார் பள்ளிகள், கல்லூரிகள் இங்கெல்லாம் பார்த்தா ஏராளமான ஃபீஸ், அதிகமான டொனேஷன் வாங்கக்கூடிய ஒரு வியாபாரம், ஒரு பிஸ்னஸ் நடக்கக்கூடிய ஒரு இடமா இன்னைக்கு ஆகிட்டு இருக்குது. பொதுவாக அரசாங்கம்னா என்னன்னாக்கா கல்வி, படிப்பு, அதான் கல்வின்றது. நான் குறிப்பாக இது என்னன்னா கர்நாடகத்தில் நம்ம பேசினால நம்ம அதிகாரிகளுக்கும் இந்த விஷயம் போனன்ட்டு கன்னடத்தில் நான் பேச விருப்பப்படுறேன். இன்னைக்கு ಶಾಲೆಗಳೆಲ್ಲ ಆರಂಭ ಆಗಿದೆ. ಫೀಸ್ ಡೊನೇಷನ್ ಆಗಲಿ ಜಾಸ್ತಿ ಆಗಿದೆ. ಒಂದು ವ್ಯಾಪಾರ ಥರ ಮಾಡ್ತಾ ಇದ್ದಾರೆ ಸರ್ಕಾರ. ನಮಗೆ ವಿದ್ಯಾಭ್ಯಾಸ, ಆರೋಗ್ಯ, ಉದ್ಯೋಗ, ಕುಡಿಯುವ ನೀರು, ಸ್ಯಾನಿಟೇಷನ್ ಇದೆಲ್ಲ ಸರ್ಕಾರ ಫ್ರೀಯಾಗಿ ಬೇಕಾದಂಥ ವಿಷಯಗಳು. ಆದರೆ ಇವಾಗ ಎಜುಕೇಷನು ವ್ಯಾಪಾರ, ಮೆಡಿಕಲ್ ಫೀಲ್ಡು ವ್ಯಾಪಾರ, ನೀರು ಕೂಡ ವ್ಯಾಪಾರನೇ. ನೀರು ಕೂಡ ನಾವು ಕಾಸು ಕೊಟ್ಟೆ ಕೊಂಡುಕೊಳ್ಳುವ ಒಂದು ಪರಿಸ್ಥಿತಿ. ಉದ್ಯೋಗ ಅವಕಾಶಗಳು ಸರ್ಕಾರ ಕೊಡಲ್ಲ, ಅದು ಕೂಡ ಖಾಸಗಿಯವರೇ ಮಾಡ್ತಾರೆ. ಅವನು ಕಾರ್ಮಿಕರನ್ನ ಬೆವರು ಮತ್ತು ರಕ್ತನ ಸುರಿದು ಅವನು ಲಾಭವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ. ಒಂದು ನಾವು ಈ KGF ಅಲ್ಲಿ ನೋಡಬೇಕಾದ್ರೆ ಹಲವಾರು ದಶಕಗಳ ಹಿಂದೆ ಇದು ಒಂದು ಎಜುಕೇಷನಲ್ ಹಬ್. ಇವಾಗ ಕೂಡ ಎಜುಕೇಷನಲ್ ಹಬ್ಬು ನಿಜಾನೇ. ಆದರೆ ಇಲ್ಲಿ ನಮಗೆ ಉಚಿತವಾಗಿ ವಿದ್ಯಾಭ್ಯಾಸ ಸಿಗ್ತಾ ಇತ್ತು ನಾವೆಲ್ಲ ಓದುವಾಗ. ಇಲ್ಲ ಅದಾದಮೇಲೆ ಕೂಡ 90ರ ದಶಕದಲ್ಲೆಲ್ಲ ಕೂಡ ನೋಡಬೇಕಾದ್ರೆ ಪ್ರೈಮರಿ ಸ್ಕೂಲ್ ಆಗಲಿ, ನರ್ಸರಿ, ಪ್ರೈಮರಿ, ಈವನ್ ಕಾಲೇಜಸ್, ಒಂದು ದೊಡ್ಡ ಕಾಲೇಜ್, ಫಸ್ಟ್ ಏಡ್ ಕಾಲೇಜ್, ಇವಾಗ ಕಾಲೇಜೇ ಇಲ್ಲದೆ ಹೋಯಿತು. ಅದು ಏಡೆಡ್ ಕಾಲೇಜು ಥ್ರೂ ಮ್ಯಾನೇಜ್ಮೆಂಟ್. ಅದರ ಮ್ಯಾನೇಜ್ಮೆಂಟ್ ನಡೆಸುವ ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ ನಡೀತಾ ಇದೆ. ಏಡೆಡ್ ಕಾಲೇಜ್ ಆಗಿದ್ದ ಫಸ್ಟ್ ಏಡ್ ಕಾಲೇಜ್, ಡಿಗ್ರಿ, PUC ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಅಂದರೆ 100-200 ವಿದ್ಯಾರ್ಥಿಗಳು ಇರುವ ಒಂದು ಪರಿಸ್ಥಿತಿ ಆಗಿದೆ. ಇನ್ನೊಂದು ಕಡೆ ಎಲ್ಲಿ ಹೋಗ್ತಾರೆ ಅವರೆಲ್ಲ ಪ್ಯಾರೆಂಟ್ಸ್ಗೆ ಏನಂದರೆ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು, ಅವರಿಗೆ ಒಂದು ಒಳ್ಳೆ ದಾರಿಯನ್ನು ತೋರಿಸ್ಬೇಕು. ಎಜುಕೇಷನ್ ಇಂಪಾರ್ಟೆಂಟ್ ಎಂಬುದು ಮುಖ್ಯನೇ. ಆದರೆ ಇದನ್ನು ಉಪಯೋಗಿಸ್ಕೊಂಡು ಇವರು ಏನು ಮಾಡ್ತಾರೆ, ಒಂದು ದೊಡ್ಡ ವ್ಯಾಪಾರ. KGF ಅಲ್ಲಿರುವ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ಕೂಡ, ನಮ್ಮ ಡಿಗ್ರಿ ಕಾಲೇಜ್ ಇದೆ, ಫಸ್ಟ್ ಏಡ್ ಕಾಲೇಜ್ ಇದೆ. ಡಿಗ್ರಿ ಕಾಲೇಜಲ್ಲಿ ಒಂದು 3,000ದಿಂದ 5,000 ರೂಪಾಯಿ ಫೀಸನ್ನು ತೊಗೊಂಡ್ರೆ ಪ್ಲಸ್ ಸ್ಕಾಲರ್ಶಿಪ್ ಬರುತ್ತೆ ನಮಗೆ. ಒಂದು 7,000 ಸ್ಕಾಲರ್ಶಿಪ್ ಅದು ಅಡ್ಜಸ್ಟ್ ಆಗುತ್ತೆ. ಆದರೆ ಅದೇ ಖಾಸಗಿ ಕಾಲೇಜುಗಳಿಗೆ ಹೋದರೆ, ಡಿಗ್ರಿ ಕಾಲೇಜಸ್ಗೆ ಹೋದರೆ ಒಂದು BCom ಇಲ್ಲ BBM ಇಲ್ಲ ಈ ಥರ ಕೋರ್ಸಸ್ಗಳು 50,000ದಿಂದ 1,00,000ವರೆಗೆ ಹೋಗ್ತಾರೆ. LKG UKG ಅಡ್ಮಿಷನ್ಗೆ 50,000 60,000 ತಗೊಳ್ಳುವ ಒಂದು ಪರಿಸ್ಥಿತಿ ಕೂಡ ಇವಾಗ ರಾಬಸನ್ಪೇಟು ಇಂಪಾರ್ಟೆಂಟ್ ಆಗಿ ಕೆಲವೊಂದು ನರ್ಸರಿ ಸ್ಕೂಲ್ಸ್ಗಳಲ್ಲಿ ನಡೆಯೋದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ತಡೆಗಟ್ಟಬೇಕು. ನಾವು ಹಲವಾರು ಹೋರಾಟಗಳು ಮಾಡಿದ್ವಿ. ಒಂದು, ನಮಗೆ ಇಲ್ಲಿ ಹೆಚ್ಚಿನ ಜನ KGF ಅಲ್ಲಿ ನೋಡಿದರೆ ಕೂಲಿ ಕಾರ್ಮಿಕರೇ, ದಿನನಿತ್ಯ ಪ್ರಯಾಣ ಮಾಡಿ ಅಲ್ಲಿ ಕೆಲಸಗಳು ಮಾಡಿ, ಪೇಂಟರಿಂದ ಅಸಂಘಟಿತ ಕಾರ್ಮಿಕರು ಎಲ್ಲರೂ ಕೂಡ ಒಳ್ಳೆ ಸಂಪಾದನೆ ಇರುವ ಬಿಸ್ನೆಸ್ ಮ್ಯಾನು, ಅವ್ರು ಬಿಸ್ನೆಸ್ ಮ್ಯಾನು ಇರಲಿ, ಇಲ್ಲ BML ಫ್ಯಾಕ್ಟ್ರಿಯಲ್ಲಿ ಕೂಡ ಇರಲಿ, ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು. ಇವ್ರು ಕಲೆಕ್ಟ್ ಮಾಡುವ ಫೀಸ್ಗಳನ್ನು ತಡೆಯಬೇಕು. ಇದನ್ನು ಯಾರು ತಗೊಳ್ಳೋದು? ನಾವು ಹೋರಾಟ ಮಾಡಿದ್ದೀವಿ, ಮೆಮೊರಾಂಡಮ್ ಕೊಡ್ತೀವಿ. ಆದರೆ DDPI ಆಗಲಿ, BU ಆಗಲಿ ಇದ ಮೇಲೆ ಏನಾದರೂ ನಡವಳಿಕೆ ತಗೊಳ್ತಾರ? ಅವ್ರು ಹೇಳುವ ಕಾರಣ ಏನು? ಅವರು ಟೀಚರ್ಸ್ಗೆ ಪೇಮೆಂಟ್ ಮಾಡಬೇಕು, ಸ್ಕೂಲ್ ನಡೆಸೋಕ್ಕೆ ನಮಗೆ ಬಿಲ್ಡಿಂಗ್ಸು, ಈ ಥರ ಎಲ್ಲ ಸೌಕರ್ಯಗಳು ಇಲ್ಲ ನಮಗೆ, ಅದಕ್ಕೆಲ್ಲ ನಮಗೆ ಫೀಸ್. ಆದರೆ ಅದಕ್ಕೆ ಬೇಕಾಗಿರುವ ಫೀಸನ್ನು ಏನಾದ್ರು ಮಾಡ್ತಾರಾ? ಇಲ್ಲ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತಾರಾ? ಇಲ್ಲ BEO DDPI ಇದೆಲ್ಲ ನೋಡ್ತಾರಾ? ಏನು ಮಾಡಲ್ಲ. ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಅಲ್ಲಿ ಬರ್ತಾರೆ, ಮತ್ತೆ ಅಲ್ಲಿ ಬಂದು ಅವ್ರ ಜೊತೆ ವ್ಯವಹಾರಗಳು ಮಾಡಿ ಮತ್ತೆ ಹೋಗ್ತಾರೆ. ಇಲ್ಲಿರುವ MLA MP ಇವರೆಲ್ಲ ಸರ್ಕಾರದಲ್ಲಿರುವಂಥ ಪದವಿಯಲ್ಲಿ ಇರುವವರು. ಇವ್ರುಗಳು ಕೂಡ ಇದ್ರ ಮೇಲೆ ಸ್ವಲ್ಪ ಕಾಳಜಿ ವಹಿಸಿ ಏನಾದ್ರು ಮಾಡಿ ಇದನ್ನು ತಡಿಬೇಕು. ಅದನ್ನು ಪ್ರಯತ್ನ ಮಾಡಬೇಕಾಗಿರೋದು. ಒಂದು ನಾವು ಹೇಳೋದೇನೆಂದರೆ, ಜನರು ಇದ್ರ ಮೇಲೆ ಸ್ವಲ್ಪ ಎಜುಕೇಟ್ ಆಗಿ, ನಾವು ಪ್ಯಾರೆಂಟ್ಸು, ಸಾಮಾನ್ಯ ಜನರು, ಇದೆಲ್ಲ ನಡೀತಾನೆ ಇರುತ್ತೆ. ಯಾರ ಕೈಯಲ್ಲಿದೆ ಎಜುಕೇಷನ್ನು? ಇವಾಗ ಜಾಲಪ್ಪ ಹಾಸ್ಪಿಟಲ್ ಅಂತ ಬಂದಿದೆ. ಯಾರ್ದದು? ಮಿಸ್ ಜಾಲಪ್ಪ, ದೊಡ್ಡ ಪೊಲಿಟಿಷಿಯನ್ನು, ದೊಡ್ಡ ಇವರು. ಅವ್ರ ಹತ್ರ ಹೋಗಿ ನಾವು ಅಲ್ಲಿ ಹಾಸ್ಪಿಟಲಲ್ಲಿ ನೀವು ಹಣ ಜಾಸ್ತಿ ತಗೋಬೇಡಿ,
ಇಲ್ಲ ನೀವು ನಡೆಸುವಂಥ ಮೆಡಿಕಲ್ ಕಾಲೇಜಲ್ಲಿ ಇಷ್ಟು ಡೊನೇಷನ್ ತಗೊಳ್ತೀರಾ, ಮಾಡೋಕ್ಕಾಗತ್ತಾ? ಪವರ್ ಅವ್ರ ಕೈಯಲ್ಲಿದೆ. ಅವ್ರ ಡಿಪಾರ್ಟ್ಮೆಂಟ್ಸ್ BO ಆಗಲಿ DDP ಆಗಲಿ, ಇಲ್ಲಿರುವ ದೊಡ್ಡ ದೊಡ್ಡ ಎಜುಕೇಷನಲಿಸ್ಟ್ ಅಂತ ಏನು ಹೇಳ್ಕೊಳ್ತಾರೆ ವ್ಯಾಪಾರ ಮಾಡೋರು, ಇವ್ರ ಹತ್ರ ಹೋಗಿ ಏನು ಮಾಡೋಕ್ಕಾಗತ್ತೆ? ಇವರು ಕೂಡ ಏನೋ ಒಂದು ಡೊನೇಷನ್, ಇವ್ರ ಡೊನೇಷನ್ ಅವ್ರ ಹತ್ರ ತಗೊಳ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಬಂತೀವಾಗ, ಅದು ಯಾವ ಪಕ್ಷನೂ ಇರಲಿ, ಎಲ್ರೂ ಕೂಡ ಟೀಚರ್ಸ್ಗಳಿಗೆ ಓಟ್ಗೆ 5,000 to 10,000 ರೂಪಾಯಿ ಕೊಟ್ಟಿದ್ದಾರೆ ಒಂದು ಕ್ಯಾಂಡಿಡೇಟ್. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ MLC ಆಗಿ ಎಲೆಕ್ಟ್ ಆಗಿ ಹೋಗೋರು ಟೀಚರ್ಸ್ಗೆ 10,000ವರೆಗೂ ಲಂಚ ಕೊಡ್ತಾರೆ ಓಟ್ಗಳನ್ನು ತಗೊಳ್ಳಕ್ಕೆ. ಒಟ್ಟಾರೆ ಸಿಸ್ಟಮಲ್ಲಿ ಇರುವ ಗೊಂದಲಗಳು ಇದಲ್ಲ. ಒಂದು ಕಡೆ ನಾವು CPM ಪಾರ್ಟಿ ನಾವೆಲ್ಲ ಕೂಡ ಹೋರಾಟಗಳು ಮಾಡ್ತೀವಿ, ಎಲ್ಲ ಕೇಳ್ತೀವಿ, ಇದೆಲ್ಲ ಒಂದು ಕಡೆ ನಡೆದ್ರು ಕೂಡ ಜನ ಎದ್ದೇಳ್ಬೇಕು, ಇದರಲ್ಲಿ ಎಜುಕೇಟ್ ಆಗಬೇಕು. ಇವಾಗ ದೊಡ್ಡ ಹಾಸ್ಪಿಟಲ್ ಇದೆ, ಕಟ್ಟಡ ಇದೆ, ಅಲ್ಲಿ ಯಾವ ಅನುಕೂಲನೂ ಇಲ್ಲ, ಮೆಡಿಕಲ್ ಫೆಸಿಲಿಟೀಸು ಏನಿದೆ ಏನಿಲ್ಲ, ಎಲ್ಲ ರೆಫರೆನ್ಸ್ ಕೊಟ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ಕಳಿಸ್ತಾರೆ. ಅಲ್ಲಿ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚುಗಳಾಗುತ್ತೆ. ಇಲ್ಲಿ ಡಾಕ್ಟರ್ಸ್ನೂ ಇಲ್ಲ, ಕಟ್ಟಡಗಳು ಮಾತ್ರ ಇದೆ. ಒಂದು ಕಡೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು KGF ಅಲ್ಲಿ ಇವಾಗ ಒಂದು ಮೇನ್ಲಿ ದಲಿತ ಪಾಪ್ಯುಲೇಷನ್ ಇರುವಂಥ ದೊಡ್ಡ ಜಾಗ ಇದೆ. ಎಜುಕೇಷನ್ ಇಂಪಾರ್ಟೆಂಟ್ ಅವನ ಮೇಲೆ ಬರೋಕ್ಕೆ, ಒಂದು ಸಾಮಾಜಿಕ ನ್ಯಾಯ ಕೂಡ ಸಿಗುವ ಒಂದು ಪರಿಸ್ಥಿತಿ. ಅದೆಲ್ಲ ಪ್ಲ್ಯಾನ್ಡ್ ಆಗಿ ಖಾಸಗೀಕರಣ ಮಾಡಿಬಿಟ್ಟು ಇವಾಗ ಎಜುಕೇಷನ್ ಟೋಟ್ಲಿ ಪ್ರೈವೇಟ್ ಕೈಯಲ್ಲಿ ಇದೆ. ಇವಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಆದರೆ ಜನರು ಎದ್ದೇಳಬೇಕು. ಈ ಥರ ವಿಷಯಗಳು, ನೀರು, ಎರಗೋಲ್ ನೀರು ನಮಗೆ ಬೇಕು, ಬೇತಮಂಗಲ ನೀರು ಬೇಕು, ನಾವು ಕಾಸು ಕೊಟ್ಟು ಟ್ಯಾಂಕ್ ನೀರು ಇಲ್ಲ ಕ್ಯಾನ್ ನೀರು ತಗೊಳ್ಳೋದನ್ನು ಹೆಂಗೆ ಬದಲಾಗಬೇಕು, ಇದೆಲ್ಲ ಅವನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಪ್ಯಾರೆಂಟ್ಸ್ ಕೂಡ ಎಜುಕೇಷನ್, ಉದಾಹರಣೆಗೆ ನಾನು ಆ ನೀರಿಂದು ಹೆಲ್ತ್ದೆಲ್ಲ ಹೇಳ್ತಾ ಇದ್ದೀನಿ. ಈವನ್ ಎಂಪ್ಲಾಯ್ಮೆಂಟ್ ಕೂಡ BMLನಲ್ಲಿ 8,000 to 10,000 ಕಾರ್ಮಿಕರಿದ್ರು, ಪರ್ಮನೆಂಟ್ ಎಂಪ್ಲಾಯೀಸ್. ಇವಾಗ 1,000ಗಿಂತ ಕೆಳಗೆ ಹೋಗಿದ್ದಾರೆ. BGML ಮುಚ್ಚಿದೆ. KGF ಅಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇಲ್ಲ. ಸರ್ಕಾರ ಏನಾದ್ರು ಮಾಡಿ ಇಲ್ಲಿ ಹೊಸ ಲ್ಯಾಂಡ್ಗಳನ್ನ ತಗೊಂಡಿದ್ದೀವಿ ಅಂತ ಒಂದು ಒಳ್ಳೆ ಪ್ರಯತ್ನ ಆಗಿದೆ MLA ಕಡೆಯಿಂದ. ಆದರೆ ಅಲ್ಲಿ ಫ್ಯಾಕ್ಟ್ರೀಸ್ ಬರೋದು ಯಾವಾಗ? ಇದೆಲ್ಲ ಜನರ ಕೈಯಲ್ಲಿ ಒಂದು 10-15,000 ಬರುತ್ತೆ. ನಾರ್ಮಲ್ ಆಗಿ ಒಂದು 15,000 to 20,000 ಅರ್ನ್ ಮಾಡ್ತಾನೆ. ಈ ತಿಂಗಳು ನಾವು 50,000, 30,000, 40,000 ಅಂತ ಎಜುಕೇಷನ್ ಕಟ್ಟಬೇಕು. ಹಾಸ್ಪಿಟಲ್ ಅಂದರೆ ಖಾಸಗಿಯವ್ರಿಗೆ ಹೋಗಿ ಅಲ್ಲಿ ಖರ್ಚು ಮಾಡಬೇಕು. ನೀರಿಗೆ, ಬೇರೆ ಬೇರೆ ಎಲ್ಲ ನಮಗೆ ಬೇಕಾಗುವಂಥ ಅನುಕೂಲಗಳಿಗೆ ಇಷ್ಟು ಖರ್ಚು ಮಾಡಬೇಕಾದ ಒಂದು ಅವಶ್ಯಕತೆ ಇದೆ. ಜನರು ಎದ್ದೇಳಬೇಕು. ಈ ಥರ ವಿಷಯಗಳಿಗೆ ನಾವು ಒಂದು ಆರ್ಗನೈಸ್ ಆಗಿ, ಎಜುಕೇಟೆಡ್ ಆಗಿ ಒಂದು ಹೋರಾಟಗಳು ಮಾಡೋದ್ರ ಮುಖಾಂತರ ಮಾತ್ರ ಇದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯತೆ ಇರೋದು. ಈ ಡೊನೇಷನ್ಗಳು ಇನ್ನೊಂದು ಏನು ಮಾಡ್ತಾರೆ ಇವರು, ಎಜುಕೇಷನನ್ನು ವ್ಯಾಪಾರ ಮಾಡಿಬಿಟ್ಟು ಇವರು ಎಜುಕೇಷನ್ನೇ ಒಂದು ಬಿಸ್ನೆಸ್ ಮಾಡಿಬಿಟ್ರು. ಇನ್ನೂ ಇನ್ಸ್ಟಿಟ್ಯೂಷನ್ ಒಳಗೆ ಏನು ಮಾಡ್ತಾರೆ, ಯೂನಿಫಾರ್ಮ್ ಮಾರಾಟ ಮಾಡ್ತಾರೆ, ಬುಕ್ಸ್ಗಳು ಮಾರಾಟ ಮಾಡ್ತಾರೆ, ಸ್ಟೇಷನರೀಸ್ ಮಾರಾಟ ಮಾಡ್ತಾರೆ. ಅದು ವ್ಯಾಪಾರ ಮಾಡುವ ಅಂಗಡಿಯವನು ಸುಮ್ಮನೆ ಕೂತಿದ್ದಾನೆ. ಆ ವ್ಯಾಪಾರನ ಕೂಡ ಇವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಒಂದು 1,000 ರೂಪಾಯಿ ನೋಟ್ ಬುಕ್ಸ್ ಕೊಟ್ಟರೆ ಇವರು 2,000 ಕಲೆಕ್ಟ್ ಮಾಡೋದು, ಒಂದು 1,000 ರೂಪಾಯಿ ಯೂನಿಫಾರ್ಮ್ ಕೊಟ್ಟರೆ 1,500 ಕಲೆಕ್ಟ್ ಮಾಡೋದು. ಅದ್ರ ಜೊತೆಯಲ್ಲಿ ಬೇರೆ ಏನೇನೋ, ಬುಧವಾರ ಒಂದು ಡ್ರೆಸ್ಸು, ಶನಿವಾರ ಒಂದು ಡ್ರೆಸ್ಸು, ಈ ಥರ ಎಲ್ಲ. ಪ್ಯಾರೆಂಟ್ಸ್ಗಳು ಏನು ಮಾಡ್ತಾರೆ, ಮಕ್ಕಳ ಎಜುಕೇಷನನ್ನು ನೋಡಿಕೊಂಡು ಕೇಳೋಕ್ಕಾಗದೆ ಇವರು ಏನೋ ಸಹಾಯ ಇಲ್ಲದ ನಿರ್ಗತಿಯಾಗಿ ಇರುವ ಒಂದು ಪರಿಸ್ಥಿತಿ ಪ್ಯಾರೆಂಟ್ಸ್ಗಳಿಗೂ ಇದೆ. ಮುಖ್ಯವಾಗಿ KGF ನಗರದಲ್ಲಿ ಇಂಥ ಡೊನೇಷನ್ ಆಗಲಿ ಮತ್ತು ಇಷ್ಟು ವ್ಯಾಪಾರ ಮಾಡುವ, ಎಜುಕೇಷನನ್ನು ಅಷ್ಟು ವ್ಯಾಪಾರ ಮಾಡೋಕ್ಕೆ ಹೊರಟಿರುವ ಇವ್ರನ್ನ ಖಂಡಿಸ್ತೀವಿ. ಮತ್ತು ಆ ಸಿಸ್ಟಮಲ್ಲಿ ಇರುವ ಒಟ್ಟಾರೆ ಇದು ನಾವು CPM ಪಾರ್ಟಿಯಿಂದ ಖಂಡಿಸ್ತಾ ಇದ್ದೀವಿ. ಅವರಿಗೆ ನಾವು ಮೆಮೊರಾಂಡಮ್ ಮುಖಾಂತರ ಇಲ್ಲ ನೇರವಾಗಿ ಮಾತಾಡಿ ಕೂಡ ಹೇಳಿದ್ದೀವಿ. BO ಹತ್ರ, DDP ಇವ್ರ ಹತ್ರ ಎಲ್ಲ ಕೂಡ. ಮತ್ತೆ ಇದನ್ನು ದೊಡ್ಡ ಹೋರಾಟವಾಗಿ ತಗೊಂಡು ಖಂಡಿತವಾಗಿ ಇದಕ್ಕೆ ಬೆಂಬಲ ಕೊಡಬೇಕು ಜನರು. ಈ ಥರ ಹೋರಾಟಗಳಿಗೆ ಬೆಂಬಲ ಕೊಟ್ಟು ನಾವು ಕೂಡ ಅದೇ ವ್ಯಾಪಾರದೊಳಗೆ ಸಿಕ್ಕಾಕೋಬಾರ್ದು. ಎಲೆಕ್ಷನ್ ಬಂದರೆ ಹಣ ತಗೊಳ್ಳೋದು, ಇಲ್ಲ ಎಲ್ಲ ಕೆಲಸಗಳು ಮಾಡಿಸ್ಕೊಳ್ಳೋಕ್ಕೆ ಲಂಚ ಕೊಡೋದು, ಅದೇ ಸಿಸ್ಟಮ್ ಇಂಟರ್ಲಿಂಕ್ಡ್ ಆಗ್ತಾ ಇದೆ ಇದೆಲ್ಲ ಕೂಡ. ಇದು ನಮ್ಮ CPM ಪಕ್ಷದಿಂದ ನಾನು ಹೇಳ್ಕೊಳ್ತಾ ಇದನ್ನು ಖಂಡಿಸ್ತಾ ಇದ್ದೀವಿ. ಈ ಖಾಸಗಿ ಶಾಲೆಗಳು ಮತ್ತು ಕಾಲೇಜಸ್ಸು ಇಂಥ ಡೊನೇಷನ್ ಕಲೆಕ್ಟ್ ಮಾಡೋದನ್ನು ನಿಲ್ಲಿಸಬೇಕು. ಸರಿಯಾದ ವಿದ್ಯಾಭ್ಯಾಸ ಕೊಡಬೇಕು. ಅಲ್ಲಿ ಇರುವ ಪ್ಲೇ ಗ್ರೌಂಡ್ ಇರಬೇಕು, ಅವ್ರಿಗೆ ಬೇಕಾದ ಅನುಕೂಲಗಳನ್ನು ಕೊಡಬೇಕು. ಅಲ್ಲಿ ಕೆಲಸ ಮಾಡುವ ಟೀಚರ್ಸ್ಗೂ ಇವರು ವೇಜಸ್ ಕೊಡಲ್ಲ, ಸರಿಯಾಗಿ ಪೇಮೆಂಟು ಮಾಡಲ್ಲ. ಮತ್ತು ಒಳ್ಳೆ ಎಜುಕೇಷನ್ ಎಲ್ಲಿ ಸಿಗುತ್ತೆ ಮಕ್ಕಳಿಗೆ? ಇದು ಒಟ್ಟಾರೆ ಇರುವಂಥ ದೊಡ್ಡ ಸಮಸ್ಯೆ ಇದು. ಇದನ್ನು ಎದುರಿಸಿ ನಮ್ಮ CPM ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಮತ್ತೆ ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. For all NCERT, CBSE textbooks, guides, PUC, ITI, BE textbooks,
guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. பாரம்பரியமிக்க கைப்பக்குவமான சுத்தமான தரமான ருசியான கமகமக்கும் பிரியாணி சுவைத்து உண்ண வீனஸ் ஆம்பூர் பிரியாணி கிளாசிக் ஃபேமிலி ரெஸ்டாரண்ட். ஆஹா, என்ன சுவை! இது பிரியாணி. வீனஸ் ஆம்பூர் பிரியாணி கிளாசிக் ஃபேமிலி ரெஸ்டாரண்ட். Admission open for per school to 8th standard. Nava Jyoti International School, near Don Bosco IT Airport IKGF. Contact 8153200341 and 9845062009.